ನಮ್ಮೊಂದಿಗೆ ಖ್ಯಾತ ಚಿತ್ರ ಸಾಹಿತಿಗಳಾದಂತಹ ಅನಸೋಗೆ ಸೋಮಶೇಖರ್ ಅವರು ಕೂಡ ಇದ್ದಾರೆ, ಅವರಿಗೂ ಕೂಡ ಪ್ರೀತಿ ಸ್ವಾಗತ. ಜೊತೆಗೆ ಸಿರಿ ಟಿವಿಯ ಮುಖ್ಯ ಸಂಪಾದಕರು ಸುರೇಶ್ ಚಿಕ್ಕಣ್ಣ ಅವರು ಕೂಡ ಇದ್ದಾರೆ, ಅವರಿಗೂ ಕೂಡ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಜೊತೆಗೆ ಕೇಶವ್ ಕಾಮತ್ ಅವರು ಇದ್ದಾರೆ, ಅವರಿಗೂ ಕೂಡ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಶ್ರೀ ಬಿಳಿಗಿರಿ ರಂಗನಾಥ ಸ್ವಾಮಿಯ ಗೀತೆಯನ್ನು ಕೇಳೋಣ. ಆಧಾರವಾಗೋದರಿಯೇ ಆದಿನಾರಾಯಣನೇ, ತಂದನ್ನ ತಾನನ ತಂದನ ತಾನನ ತಂದನ್ನ ತಾನ ನಾರಾಯಣ ತಂದೇನ ನಾರಾಯಣೋ ತಂದೇನ ತಂದನ್ನ ತಾನನ ತಂದನ ತಾನನ ತಂದನ್ನ ತಾನ ನಾರಾಯಣ ತಂದೇನ ನಾರಾಯಣೋ ತಂದೇನ ತಂದನ್ನ ತಾನನ ತದನನ ತಾನನ ತಂದನ್ನ ತಾನನ ತದನನ ತಾನನ ತಂದನ್ನ ತಾನ ನಾರಾಯಣೋ ತಂದೇನ ನಾರಾಯಣೋ ತಂದೇನ. ಅವಳು ನಾಮ ಕೊಲಿದ ಕಕ್ಕೆ ಹೂವಿ ಕೊಲಿದ ಅವಳು ನಾಮ ಕೊಲಿದ ಸೋಲಿಗರ ಬಾಲೆ ಕೊಲಿದ ರಂಗಧಾಮ ತಂದನ್ನ ನಾರಾಯಣ ತಂದನ್ನ ಆಧಾರವಾಗೋದರೆ ಆದಿನಾರಾಯಣನೇ ಆಧಾರವಾಗೋದರೆ ಆದಿನಾರಾಯಣನೇ ವೇದನ ಗಿರಿ ವೆಂಕಟರಮಣ ತಂದನ್ನ ನಾರಾಯಣ ತಂದೇನ ತಂದನ್ನ ತಾನನ ತನನ ತಾನನ ತಂದನ್ನ ತಾನನ ತನನ ತಾನನ ತಂದನ್ನ ತಾನ ನಾರಾಯಣ ತಂದೇನ ನಾರಾಯಣ ತಂದೇನ. ಎಡಗಾಡೆ ತೋಳು ಸಮ್ಮ ಬಲಗಾಡೆ ಲಕ್ಷ್ಮೀದೇವಿ ಎಡಗಾಡೆ ತೋಳು ಸಮ್ಮ ಬಲಗಾಡೆ ಲಕ್ಷ್ಮೀದೇವಿ ಅಟ್ಟ ನಡುವೆ ನಮ್ಮ ಗೋವಿಂದ ತಂದೇನ ನಾರಾಯಣ ತಂದೇನ. ಎಡದಲ್ಲೋ ಬಾಳ ಕಾಟ ಬಲದಲ್ಲೋ ಬಾಳ ಕಾಟ ಎಡದಲ್ಲೋ ಬಾಳ ಕಾಟ ಬಲದಲ್ಲೋ ಬಾಳ ಕಾಟ ಅಟ್ಟ ನಡುವೆ ಸೋಳೆ ರಂಗಿಯಾಟ ತಂದೇನ ನಾರಾಯಣ ತಂದೇನ ತಂದನ್ನ ತಾನನ ತನನ ತಾನನ ತಂದನ್ನ ತಾನನ ತನನ ತಾನನ ತಂದನ್ನ ತಾನ ನಾರಾಯಣ ತಂದೇನ ನಾರಾಯಣ ತಂದೇನ. ಕಾರೆಂಬೋ ಕತ್ತಲೆ ಒಳಗೆ ಜೋರೆಂಬೋ ಮಳೆಯ ಒಳಗೆ ಕಾರೆಂಬೋ ಕತ್ತಲೆ ಒಳಗೆ ಜೋರೆಂಬೋ ಮಳೆಯ ಒಳಗೆ ಸೋಳೆದಂಗಿ ಮನೆಗೆ ನಡೆದಾರೋ ಕಂದನ್ನ ನಾರಾಯಣ ತಂದೇನ. ಒತ್ತು ಅನ್ನೋಗಿಲ್ಲ ಒತ್ತು ಅನ್ನಂಗಿಲ್ಲ ಒತ್ತು ಅನ್ನೋಗಿಲ್ಲ ಒತ್ತು ಅನ್ನೋಗಿಲ್ಲ ಹಾಗೆಟ್ಟವನಿಷ್ಟೊತ್ತಲ್ಲಿ ಬರುತ್ತಾನೆ ಕಂದನ್ನ ನಾರಾಯಣ ತಂದೆ
ಮೆದ್ದಾರಂತೆ ಪಗಡೆಯ ನಾಡಿದರಂತೆ ಇಳಿಯವ ಮೆದ್ದಾರಂತೆ ಪಗಡೆಯ ನಾಡಿದರಂತೆ ಒಬ್ಬರು ಸೋಲಲಿಲ್ಲ ಗೆಲ್ಲಲಿಲ್ಲ ತಂದೇನ ನಾರಾಯಣ ತಂದೇನ ಕುಂತ್ಕೊಂಡ್ರೆ ನಿಂತ್ಕಣ್ಣಾರ ನಿಂತ್ಕೊಂಡ್ರೆ ಕುಂತ್ಕಣ್ಣಾರ ಕುಂತ್ಕೊಂಡ್ರೆ ನಿಂತ್ಕಣ್ಣಾರ ನಿಂತ್ಕೊಂಡ್ರೆ ಕುಂತ್ಕಣ್ಣಾರ ಕಾಸೈನ ಬೇಡದು ಬೇಡದು ತಂದನ್ನ ನಾರಾಯಣ ತಂದೇನ ತಂದನ್ನ ತಾನಾನ ತನನಾನ ತಾನಾನ ತಂದನ್ನ ತಾನಾನ ತನನಾನ ತಾನಾನ ತಂದನ್ನ ತಾನಾನ ನಾರಾಯಣ ತಂದೇನ ನಾರಾಯಣ ತಂದೇನ ನಾರಾಯಣ ತಂದೇನ ಆದಿನಾರಾಯಣನೇ ಧನ್ಯವಾದಗಳು ಸರ್. ಇದು ಜನಪದ ಸಿರಿ ಕನ್ನಡ ಆಯೋಜಿಸಿರುವಂತಹ ಹೀಚಿ ಹಬ್ಬ ಗಿರಿಜನ ಜಾನಪದ ಸಂಪತ್ತಿಗೆ 70 ವರ್ಷ ಕಾರ್ಯಕ್ರಮ. ನಮ್ಮೊಂದಿಗೆ ಕೊಡಗು ಜಿಲ್ಲಾ ಜಾನಪದ ಅಕಾಡೆಮಿ ಅಧ್ಯಕ್ಷರಾದಂತಹ ಕೇಶವ್ ಕಾಮತ್ ಅವರು, ಜೊತೆಗೆ ಖ್ಯಾತ ಸಾಹಿತಿಗಳು ಮತ್ತು ಕವಿಗಳಾದಂತಹ ಹನಸೋಗೆ ಸೋಮಶೇಖರ್ ಅವರು ಮತ್ತು ಟೋಟಲ್ ಕನ್ನಡ ಪತ್ರಿಕೆಯ ಸಂಪಾದಕರು ಹಾಗೂ ಚಿತ್ರ ನಿರ್ಮಾಪಕರಾದಂತಹ ಶ್ರೀ ವಿ ಲಕ್ಷ್ಮೀಕಾಂತ್ ಅವರಿದ್ದಾರೆ. ಇವರೆಲ್ಲರಿಗೂ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತವನ್ನು ಕೋರ್ತಾ ಇದೀಗ ವೇದಿಕೆಗೆ ಏಕತಾರೆ ರಾಮಯ್ಯ ಅವರು ಬರಬೇಕು ಅಂತ ಕೇಳ್ಕೊಳ್ತಾ ಇದ್ದಾರೆ. ಶ್ರೀ ಹಬ್ಬ ಗಿರಿಜನ ಜಾನಪದ ಸಂಪತ್ತಿಗೆ 70 ವರ್ಷ ಕಾರ್ಯಕ್ರಮದಲ್ಲಿ ಇಂದು ನಮ್ಮ ಕಾರ್ಯಕ್ರಮದಲ್ಲಿ ಜನಪದ ಕ್ಷೇತ್ರದಲ್ಲಿ ಸಾಧನೆಗೈದಿರುವಂತಹ ಒಂದಷ್ಟು ಸಾಧಕರಿಗೆ ಜನಪದ ರಾಜ್ಯೋತ್ಸವ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಗ್ತಾ ಇದೆ. ನಮ್ಮೊಂದಿಗೆ ನೆಲಮೂಲ ಸಂಸ್ಕೃತಿಯ ಪ್ರತಿನಿಧಿಗಳಾಗಿ ಹಾಲಕ್ಕಿ ಒಕ್ಕಲಿಗ ಸಮುದಾಯದ ಪುರುಷೋತ್ತಮ್ ಗೌಡ ಅವರು, ಗೌಳಿ ಸಮುದಾಯದ ದೊಂಡು ಪಾಟೀಲ್ ಧನಗರ್ ಗೌಳಿ ಅವರು, ಗೊಂಡ ಸಮುದಾಯದ ನಾಗರಾಜ್ ದುರ್ಗಯ್ಯಗೊಂಡ, ಕುಡಿಯ ಸಮುದಾಯದ ಶಾರದಾ ಕುಡಿಯ, ಸಿದ್ದಿ ಸಮುದಾಯದ ಲಿಲ್ಲಿ ಚಾಕಿ ಸಿದ್ದಿ, ಸೋಲಿಗ ಸಮುದಾಯದ ಬಸವರಾಜ್ ಸೋಲಿಗ, ಜೇನುಗುರುಬ ಸಮುದಾಯದ ಜೆ.ಕೆ. ರಾಮು, ಕುಡುಬಿ ಸಮುದಾಯದ ಚಂದ್ರನಾಯ ಕುಡುಬಿ, ಕಾಡುಗೊಲ್ಲ ಸಮುದಾಯದ ಮಂಜುನಾಥ್ ಸಿ ಕೆಂಗಿಲ್ ಹಟ್ಟಿ, ಬಂಜಾರ ಸಮುದಾಯದ ಶ್ರೀಮತಿ ಜ್ಯೋತಿ, ಜಾನಪದ ಗಾಯಕರಾದಂತಹ ಶ್ರೀ ಆರ್ ಮಹೇಂದ್ರ, ಜಾನಪದ ಗೀತ ರಚನೆಕಾರಂತಹ ರವಿಕುಮಾರ್ ಅವರು, ಜಾನಪದ ಸಾಹಿತ್ಯ ಮಹಾಕಾವ್ಯಗಳ ಅಧ್ಯಯನಕಾರರಾದಂತಹ ಪ್ರದೀಪ್ ಕುಮಾರ್ ಅವರು, ಕಂಚಿನ ಕಂಠದ ಜಾನಪದ ಗಾಯಕರಾದಂತಹ ಏಕದಾರಿ ಕೆ.ಎಂ. ರಾಮಯ್ಯ ಅವರು, ಜೊತೆಗೆ ತತ್ವಪದ ಗಾಯಕರಾದಂತಹ ಶ್ರೀ ರಾಚಯ್ಯ, ಜಾನಪದ ಕಲಾವಿದರು ಶಂಕರದಾಸ್ ಚಂಡ್ಕಳ, ಸೋಬಾನೆ ಕಲಾವಿದರಾದಂತಹ ಶ್ರೀ ಕೃಷ್ಣೇಗೌಡ, ಡೊಳ್ಳು ಕಲಾವಿದರಾದಂತಹ ಶಾಂತಾ ಹೆಗ್ಗೌಡು, ಬುರ್ರಕಥಾ ಕಲಾವಿದರಾದಂತಹ ಬುರ್ರಕಥಾ ಕಮಲಮ್ಮ, ಕಂಸಾಳೆ ಕಲಾವಿದರಾದಂತಹ ಶ್ರೀ ಮಹೇಶ್, ಜನಪದ ಸಮರಕಲೆ ಕಲಾವಿದರಾದಂತಹ ಪಿ ಸೋಮು, ಪೂಜಾ ಕುಣಿತ ಕಲಾವಿದರಾದಂತಹ ಕೆ.ಪಿ. ದೇವರಾಜ್, ಪೂಜಾ ಕುಣಿತ ಕಲಾವಿದರು ಕೆ.ಬಿ. ಸ್ವಾಮಿ, ಕೋಮಾರನಹಳ್ಳಿ ತಾಂಡ ರಂಗಭೂಮಿ ಮತ್ತು ಜಾನಪದ ಕಲಾವಿದರಾದಂತಹ ಚೇತನ್ ರಾಜ್, ಪಟ ಕುಣಿತ ಕಲಾವಿದರಾದಂತಹ ಅಖಿಲೇಶ್, ವೀರಭದ್ರ ಕುಣಿತ ಕಲಾವಿದರಾದಂತಹ ರುದ್ರೇಶ್ವರಯ್ಯ, ರಂಗ ನಿರ್ದೇಶಕರಾದಂತಹ ಕಿರಣ್ ಗಿರ್ಗಿ, ಜಾನಪದ ಕಲೆಗಳ ಪರಿಚಾರಕರು ಎಚ್.ಆರ್. ನಾಗೇಂದ್ರ, ಯೋಗ ಸಾಧಕಿ ಶ್ರೀಮತಿ ಎಸ್ ಹಿರೇಮಠ. ಇಷ್ಟು ಜನ ನೆಲಮೂಲ ಸಂಸ್ಕೃತಿಯ ಪ್ರತಿನಿಧಿಗಳಿಗೆ ಜನಪದ ಸಿರಿಕನ್ನಡದ ವತಿಯಿಂದ ಜನಪದ ರಾಜ್ಯೋತ್ಸವ ಪ್ರಶಸ್ತಿಯನ್ನು ನೀಡಿ ಇಂದು ಈ ವೇದಿಕೆಯಲ್ಲಿ ಗೌರವಿಸಲಾಗ್ತಾ ಇದೆ. ಪ್ರಶಸ್ತಿಯ ಜೊತೆಗೆ ಅವರೆಲ್ಲರಿಗೂ 5,000 ರೂಪಾಯಿಗಳ ನಗದುವನ್ನು ಕೂಡ ನೀಡಿ ಗೌರವಿಸಲಾಗ್ತಾ ಇದೆ ಅಂತ ಹೇಳೋದಕ್ಕೆ ನಾವು ಹೆಮ್ಮೆ ಪಡ್ತೀವಿ. ಜೋರಾದ ಚಪ್ಪಾಳೆ ಎಲ್ಲ ನಮ್ಮ ನೆಲಮೂಲ ಸಂಸ್ಕೃತಿಯ ಪ್ರತಿನಿಧಿಗಳು ಹಾಗೂ ಎಲ್ಲ ಪ್ರಶಸ್ತಿ ಭಾಜನರಿಗೆ ಪ್ರೀತಿಯ ಅಭಿನಂದನೆಗಳು.
ಕನ್ನಡ ಸಾಹಿತ್ಯ ಪರಿಷತ್ ಬೆಂಗಳೂರಿನ ಅಧ್ಯಕ್ಷರಾದಂತಹ ಶ್ರೀ ಎಂ ಪ್ರಕಾಶ್ ಮೂರ್ತಿ ಅವರು ಇದೀಗ ಕಾರ್ಯಕ್ರಮಕ್ಕೆ ಆಗಮಿಸುತ್ತಿದ್ದಾರೆ. ಅವರಿಗೆ ಪ್ರೀತಿಯ ಸ್ವಾಗತ. ಸದ್ಭಾವನಾ ಪ್ರತಿಷ್ಠಾನ, ಕನ್ನಡ ಸಾಹಿತ್ಯಿಕ, ಸಾಂಸ್ಕೃತಿಕ, ಸಾಮಾಜಿಕ ಪ್ರಚಾರಕರು, ಕನ್ನಡ ಸಾಹಿತ್ಯ ಪರಿಷತ್ ಬೆಂಗಳೂರಿನ ಅಧ್ಯಕ್ಷರಾದಂತಹ ಶ್ರೀ ಎಂ ಪ್ರಕಾಶ್ ಮೂರ್ತಿ ಅವರು ಇದೀಗ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಜೋರಾದ ಚಪ್ಪಾಳೆಯೊಂದಿಗೆ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಇದೀಗ ನಮ್ಮ ತಂಬೂರಿ ಕಲಾವಿದರಾದಂತಹ ಏಕದಾರಿ ಶ್ರೀ ಕೆ ಎಂ ರಾಮಯ್ಯ ಅವರಿಂದ ಗಾಯನ. ಸಾವಿರಾರು ವರ್ಷಗಳ ಹಿಂದೆ ನಮ್ಮ ಜಾನಪದ ಅದರಲ್ಲಿ ಇಬ್ಬರು ಕ್ಯೂಡ್ರಿ ಇರ್ತಾರೆ. ಇದು ಮೂಲ ಪದ. ಆ ಮೂಲ ಪದ ಕ್ಯೂಡ್ರಲ್ಲಿ ಒಂದ್ಮನ್ಲೇ ಮೂವಾರು ಕಿಡ್ರಂತೆ ತಾನಾನ ವಂದರಿನಾಮ. ಒಂದ್ಮನ್ಲೇ ಮೂವರು ಕಿಡ್ರಂತೆ ತಾನಾನ ವಂದರಿನಾಮ, ತಾನಾನ ವಂದರಿನಾಮ. ಒತ್ತಿಲೆ ಎದ್ಲಂತೆ ಮೂರೊಟ್ಟಿ ಸುಟ್ಲಂತೆ, ಒತ್ತಿಲೆ ಎದ್ಲಂತೆ ಮೂರೊಟ್ಟಿ ಸುಟ್ಲಂತೆ, ಗಣನಿಗೆ ಬೊತ್ತೆ ಕಟ್ಲಂತೆ ತಾನಾನ ವಂದರಿನಾಮ, ಗಣನಿಗೆ ಬೊತ್ತೆ ಕಟ್ಲಂತೆ ತಾನಾನ ವಂದರಿನಾಮ, ತಾನಾನ ವಂದರಿನಾಮ. ಅಡಿಮೇಸೋ ಹಣ್ಣದೀರ, ಕುರಿಮೇಸೋ ತಮದೀರ, ಅಡಿಮೇಸೋ ಹಣ್ಣದೀರ, ಕುರಿಮೇಸೋ ತಮದೀರ. ನನ್ ಗಂಡೋಗು ದಾರಿ ಹೇಳ್ರಣ್ಣ, ನನ್ ಗಂಡೋಗು ದಾರಿ ಹೇಳ್ರಣ್ಣ, ತಾನಾನ ವಂದರಿನಾಮ, ತಾನಾನ ವಂದರಿನಾಮ. ಆ ಗುಡ್ಡ ಅತ್ತಮ್ಮ, ಈ ಗುಡ್ಡ ಇಳಿಯಮ್ಮ, ಆ ಗುಡ್ಡ ಅತ್ತಮ್ಮ, ಈ ಗುಡ್ಡ ಇಳಿಯಮ್ಮ. ಹಗ್ಗಿನ ಹೊಲದಲ್ಲಿ ಅವನಮ್ಮ, ತಾನಾನ ವಂದರಿನಾಮ. ಅಲ್ಲಿ ಹಗ್ಗಿನ ಹೊಲದಲ್ಲಿ ಅವನಮ್ಮ, ತಾನಾನ ವಂದರಿನಾಮ. ಕಟ್ಟಾಣಿ ಗಂಡಯ್ಯ, ಕಲಕಾಯಿ ಗಂಡಯ್ಯ, ಈ ಕಟ್ಟಾಣಿ ಗಂಡಯ್ಯ, ಕಲಕಾಯಿ ಗಂಡಯ್ಯ. ಬುತ್ತೆ ತಂದವನೇ ಉಣ್ಣಿ ಬನ್ನಿ, ತಾನಾನ ವಂದರಿನಾಮ. ಇಲ್ಲಿ ಬುತ್ತೆ ತಂದೇವನೇ ಉಣ್ಣಿ ಬನ್ನಿ, ತಾನಾನ ವಂದರಿನಾಮ. ಇದೀಗ ನಮ್ಮ ಕಾರ್ಯಕ್ರಮದಲ್ಲಿ ಡಾಕ್ಟರ್ ಗಂಗೂಬಾಯಿ ಹಾನಗಲ್ ಸಂಗೀತ ಮತ್ತು ಪ್ರದರ್ಶಕ ಕಲೆಗಳ ವಿಶ್ವವಿದ್ಯಾಲಯ ಮೈಸೂರಿನ ಮಾನ್ಯ ಕುಲಪತಿಗಳಾದಂತಹ ಪ್ರೊಫೆಸರ್ ನಾಗೇಶ್ ವಿ ಬೆಟ್ಟಗೋಟೆ ಅವರು ಇದೀಗ ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಜೋರಾದ ಚಪ್ಪಾಳೆಯೊಂದಿಗೆ ಅವರಿಗೆ ನಮ್ಮ ಹೀಚಿ ಹಬ್ಬ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತವನ್ನು ಬಯಸೋಣ. ಡಾಕ್ಟರ್ ಗಂಗೂಬಾಯಿ ಹಾನಗಲ್ ಸಂಗೀತ ಮತ್ತು ಪ್ರದರ್ಶಕ ಕಲೆಗಳ ವಿಶ್ವವಿದ್ಯಾನಿಲಯ ಮೈಸೂರು, ಇದರ ಮಾನ್ಯ ಕುಲಪತಿಗಳಾದಂತಹ ಪ್ರೊಫೆಸರ್ ನಾಗೇಶ್ ವಿ ಬೆಟ್ಟಕೋಟೆ ಅವರು ಇದೀಗ ನಮ್ಮ ಹೀಚಿ ಹಬ್ಬದ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಮತ್ತೊಮ್ಮೆ ಜೋರಾದ ಚಪ್ಪಾಳೆಯೊಂದಿಗೆ ಅವರಿಗೆ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತವನ್ನು ಬಯಸೋಣ. ಕೆಂಡೆತ್ತೋ ಆರಾಣಿ, ಕರಿಯೆತ್ತೋ ಮೋರಾಣಿ, ಕೆಂಡೆತ್ತೋ ಆರಾಣಿ, ಕರಿಯೆತ್ತೋ ಮೋರಾಣಿ. ಮೂರ್ಖಾಸು ಕಮ್ಮಿ ಆದ್ರೂ ಕೊಡೋದಿಲ್ವೇ, ಮೂರ್ಖಾಸು ಕಮ್ಮಿ ಆದ್ರೂ ಕೊಡೋದಿಲ್ವೇ, ತಾನಾನ ವಂದರಿನಾಮ, ತಾನಾನ ವಂದರಿನಾಮ, ತಾನಾನ ವಂದರಿನಾಮ. ಇದು ಮೂಲ ಪದ. ಯಾವ ಕೆಲಸದಲ್ಲಿ ಬಂದಿಲ್ಲ. ಧನ್ಯವಾದಗಳು. ಇವರ ಸಂದರ್ಶನವನ್ನ ಜನಪದ ಸಿರಿ ಕನ್ನಡ ವಾಹಿನಿಯಲ್ಲಿ ಎಷ್ಟು ಜನ ನೋಡಿದ್ರೆ ಗೊತ್ತಿಲ್ಲ. ಇವರು ವಿಶೇಷತೆ ಹೇಳಬೇಕು. ನಮ್ಮ ಶಾಸ್ತ್ರೀಯ ಕಲೆಯಲ್ಲಿ, ನಮ್ಮ ಸಂಗೀತ ಅಭ್ಯಾಸದಲ್ಲಿ ಲಂಬೋದರ ಲಕುಮಿಕರ ಈ ಹಾಡನ್ನ ಇವರು ನೇಗಲು ಉಳ್ಕೊಂಡು ತ್ರಿಪುಟ ತಾಳದಲ್ಲಿ ಹಾಡ್ಕೊಂಡು ಕಲ್ತಿದ್ದೀನಿ. ಅಲ್ಲಿಂದ ನಮಗೆ ಅಭಿರುಚಿ ಶುರುವಾಯಿತು. ಅಲ್ಲಿಂದ ಈ ಒಂದು ತಂಬೂರಿ ಕಲೆಯನ್ನ ಕಲ್ತ್ಕೊಂಡ್ ಬಂದಿದ್ದೀನಿ ಅನ್ನುವಂತ ಒಂದು ವಿಶೇಷವಾದ ಸಂದರ್ಶನ ನೋಡಿ ಬಹಳ ಖುಷಿ ಆಯ್ತು ಸರ್. ಧನ್ಯವಾದಗಳು.
ನೀವು ಮುಂದೆ ಬನ್ನಿ ಹಾಗೆ. ಗೊಂಡರ ಹೆಕ್ಕಿ ಕುಣಿತ ಅನ್ನುವಂತಹ ಕಲಾ ಪ್ರಕಾರ ಇದಾಗಿತ್ತು. ದಯಮಾಡಿ ಒಂದು ನಿಮಿಷ, ಯಾರಾದ್ರೂ ಒಬ್ರು ಇದರ ವೈಶಿಷ್ಟ್ಯತೆ ಏನು ಅನ್ನೋದನ್ನ ಸ್ವಲ್ಪ ಬೇಗ ಹೇಳಕ್ಕಾಗತ್ತಾ? ನಮಸ್ಕಾರ. ಗೊಂಡರ ಹೆಕ್ಕಿ ಕುಣಿತ ಅಂತ ಹೇಳಿದ್ರೆ ಒಂದೆರಡು ತಲೆಮಾರಿನ ಹಿಂದಿನಿಂದ ನಡೆದು ಬಂದ ಕಲೆ ಸರ್ ಇದು. ನಾವು ತಾಲೂಕು ಮಟ್ಟದಲ್ಲಿ, ರಾಜ್ಯ ಮಟ್ಟದಲ್ಲಿ ಮತ್ತು ಜಿಲ್ಲಾ ಮಟ್ಟದಲ್ಲಿ, ರಾಷ್ಟ್ರ ಮಟ್ಟದಲ್ಲಿ ಕಾರ್ಯಕ್ರಮವನ್ನು ಮಾಡಿ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದೀವಿ. ಇದು ಕಾಮರಂಗಿ ವೇಷ ಅಂತ ಹೇಳ್ತೇವೆ. ಇದು ಇನ್ನು ನಮ್ಮ ಕೊಂಡ ಸಮುದಾಯದವರಿಗೆ ಇನ್ನೂ ಹೆಚ್ಚು ಹೆಚ್ಚು ಕಾರ್ಯಕ್ರಮದಲ್ಲಿ ಭಾಗವಹಿಸಲು ಅವಕಾಶ ಮಾಡಿಕೊಡಬೇಕು. ಮತ್ತು ಈಗ ಕರುನಾಡ ಶ್ರೀ ರಾಜ್ಯೋತ್ಸವ ಪ್ರಶಸ್ತಿಯನ್ನು ಸಿಕ್ಕಿದೆ. ಇನ್ನೂ ಹೆಚ್ಚು ಹೆಚ್ಚಿನ ಪ್ರಶಸ್ತಿಗಳಿಗೆ ನಮ್ಮ ತಂಡ ಮತ್ತು ನಮ್ಮ ಸಮಾಜ ಸಿಕ್ಕುವಂತೆ ಆಗಬೇಕು ಅಂತೇಳಿ ನಿಮ್ಮಲ್ಲೆಲ್ಲ ಕಳಕಳಿಯಿಂದ ಕೇಳ್ಕೊತೀನಿ. ಮತ್ತು ಇನ್ನು ನಾವು ಹೀಗೆ ರಾಷ್ಟ್ರ ಮಟ್ಟದಲ್ಲಿ, ರಾಜ್ಯ ಮಟ್ಟದಲ್ಲಿ ಹೀಗೆ ಎಲ್ಲ ಕಡೆನೂ ಪರಿಶಿಷ್ಟ ಪಂಗಡದವರು, ಪರಿಶಿಷ್ಟ ಜಾತಿಯವರು, ಮೊಂಡ ಸಮಾಜ ಎಷ್ಟು ಜನ ಸೇರಿದವರು ಅಂತ ಉಂಟು, ನೀವು ಕರಿತೀವಿ. ಆದರೆ ನಮ್ಮ ಭಟ್ಕಳ ತಾಲೂಕಿನಲ್ಲಿ ಒಂದು ದೊಡ್ಡ ಸಮಸ್ಯೆ ಇದೆ. ಸಮಸ್ಯೆ ಅಂತ ಹೇಳೋಕ್ಕಿಂತ ಇದು ನಮ್ಮ ಸಮಾಜದವರಿಗೆ ಆಗುವಂಥ ಕಷ್ಟ ಅಂತ ಹೇಳ್ಬೋದು. ನಾನು ಸರ್ ಹತ್ರ ಮಾತಾಡಿದೆ, ಪೋಲಿಂಗ್ ಸರ್ ಹತ್ರ, ಕಷ್ಟ ಅಂತ ಹೇಳ್ಬೋದು. ಏನಂತ ಹೇಳಿದ್ರೆ ಬೇರೆ ಎಲ್ಲರೂ ನಾವು ಗೊಂಡರು ಎಷ್ಟು ಜನ ಅಂತಾರೆ ಅಂತ ಕರೀತಾರೆ. ಆದರೆ ಭಟ್ಕಳ ತಾಲೂಕಿನಲ್ಲಿ ನಮ್ಗೆ ಆಡಿ ನಂಬರ್ ಕೊಡ್ತಾ ಇಲ್ಲ, ಜಾತಿ ಪ್ರಮಾಣ ಪತ್ರ. ಇದಂದರೆ ನಮ್ಮ ಮುಂದಿನ ಪೀಳಿಗೆಗೆ ನಮ್ಮ ಪರಿಶಿಷ್ಟ ಪಂಗಡದ ಸಮಾಜನೇ ಇರುವುದಿಲ್ಲ, ಎಷ್ಟೇ ಗೊಂಡ್ರೆ ಇರುವುದಿಲ್ಲ, ಆ ಥರ ಪರಿಸ್ಥಿತಿಯಾಗಿದೆ. ಇದನ್ನು ನಿಮ್ಮ ಇದರಿಂದ ನಮಗೆ ಇದು ಮುಂದಾದರೂ ಸರಿಯಾಗೋ ಥರ ಮಾಡಿಕೊಡ್ಬೇಕಂತೇಳಿ ನಿಮ್ಮೆಲ್ಲೆಲ್ಲ ಕೇಳ್ಕೊಳ್ತಾ ನಾನು ಪೋಲಿಂಗ್ ಅವ್ರ ಹತ್ರ ಮಾತಾಡ್ತೀನಿ. ಸರ್, ನಿಮ್ಮಂತಹ ಸಮುದಾಯದವರ ಕಷ್ಟಕ್ಕೆ ನಮ್ಮ ಜನಪದ ಸಿರಿಕರಣ ಇರೋದು, ಜಗನ್ನಲ್ಲಿ ಕಾಂತರಾಜು ಇರೋದು. ಸರ್, ನಿಮ್ಮೆಲ್ಲ ಸಮಸ್ಯೆಗಳಿಗೆ ಖಂಡಿತ ಪರಿಹಾರ ಸಿಕ್ಕೇ ಸಿಗುತ್ತೆ. ಧನ್ಯವಾದಗಳು ಸರ್, ಧನ್ಯವಾದಗಳು. ಇಂಥ ಗಿರಿಜನರ
ಕಷ್ಟಗಳನ್ನ ಅವರು ಏನು ಹೇಗೆ ಅನ್ನುವಂಥದ್ದನ್ನೇ ನಮ್ಮ ಡಾಕ್ಟರ್ ಹಿಚಿ ಬೋಲಿಂಗೆ ಸರ್ ಅವರು ಮಾಡಿದ್ದು 40 ವರ್ಷಗಳ ಹಿಂದೆ. ಇವರು ಒಂದು ಟ್ರಿಪ್ ಅಂತ ಹೇಳ್ಬೋದು, ಏನ್ ಹೇಳ್ತಾರೆ, ಇಡೀ ರಾಜ್ಯದಲ್ಲಿ ಪ್ರವಾಸ ಮಾಡಿ ಈ ಥರದ ಒಂದಷ್ಟು ಗಿರಿಜನರನ್ನ ನಾಡಿಗೆ ಪರಿಚಯಿಸಬೇಕು ಅಂತ ಅದೆಲ್ಲವನ್ನು ಹೊತ್ತಿಗೆ ರೂಪದಲ್ಲಿ ತಂದಂಥವರು. ಇಂದು ಅವರ 70ನೇ ವರ್ಷದ ಹುಟ್ಟುಹಬ್ಬದ ಸಂಭ್ರಮ ಹಾಗೂ ಅವರಿಗೆ ಅಭಿನಂದನಾ ಸಮಾರಂಭದಲ್ಲಿ ನಾವು ಇಲ್ಲಿ ಈ ವೇದಿಕೆಯಲ್ಲಿ 10 ಜನ ಗಿರಿಜನರ ತಂಡಗಳನ್ನ ಕರೆಸ್ತಾ ಇದೀವಿ ಸರ್. ನಿಮಗಾಗಿ, ನಮ್ಮೆಲ್ಲರಿಗಾಗಿ ಈ ಒಂದು ಜಾನಪದವನ್ನ ಸಂಭ್ರಮಿಸುವುದಕ್ಕಾಗಿ. ಇದೀಗ ಮುಂದುವರಿಸುತ್ತಾ ದೊಂಡು ಪಾಟೀಲ್ ಅವರು ದಯಮಾಡಿ ವೇದಿಕೆಗೆ ಆಗಮಿಸಬೇಕು. ಅವರ ತಂಡದವರು ಗೌಳಿ ಸಮುದಾಯದವರು ಗಜಾ ನೃತ್ಯ ಪ್ರದರ್ಶನ, ಗೌಳಿ ಸಮುದಾಯದ ಗಜಾ ನೃತ್ಯ ಪ್ರದರ್ಶನ ದೊಂಡು ಪಾಟೀಲ್ ಅವರ ತಂಡದವರು ಇದೀಗ ವೇದಿಕೆಗೆ. गज पव्याचे नाव अर्धी दुपारतीचे नाव अनसुटयाचे नाव वाटते देवांचे नाव जाग्याचे पांढरीचे नाव मालच्या पांढरीचे नाव वाजते गाठाचे नाव वाजते वाजत्राचे नाव सळच्या देवांचे नाव चामुंडी देवीचे नाव हर हर चोंबला चोंबला
ಧನ್ಯವಾದಗಳು. ಇದಾಗಿತ್ತು ಗೌಳಿ ಸಮುದಾಯದ ಗಜ ನೃತ್ಯ ಪ್ರದರ್ಶನ. ಎಲ್ಲರಿಗೂ ಪ್ರೀತಿಯ ಧನ್ಯವಾದಗಳು. ಯಾರಾದ್ರೂ ನನ್ನ ಪ್ರಕಾರ ಇಲ್ಲಿ ಬಹಳಷ್ಟು ಜನಕ್ಕೆ ಇದರ ಪರಿಚಯ ಇರ್ಲಿಕ್ಕಿಲ್ಲ, ಆದ್ರೆ ನಾನಂತೂ ಮೊದಲನೇ ಸರ್ತಿ ನೋಡಿದ್ದು. ಎಷ್ಟು ಜನ ಮೊದಲನೇ ಸರ್ತಿ ನೋಡಿದ್ರು ಅಂತ ಕೈ ಎತ್ತಿ ನೋಡೋಣ. ಇದೇ ನಮ್ಮ ಜನಪದ ಸಿರಿ ಕನ್ನಡದ ಉದ್ದೇಶ. ಈ ತರದ ಕಲಾ ಪ್ರಕಾರಗಳನ್ನೇ ನಾಡಿಗೆ ಪರಿಚಯಿಸಬೇಕು ಅನ್ನುವಂಥದ್ದೇ ನಮ್ಮ ಉದ್ದೇಶ. ಆದ ಕಾರಣ ಇಂಥ ಮಹಾನ್ ಚೇತನ ಹೀಚಿ ಹಬ್ಬದ ಕಾರ್ಯಕ್ರಮವನ್ನ ಇಂದು ಇಲ್ಲಿ ನಾವು ಆಯೋಜಿಸಿದ್ದೀವಿ. ಧನ್ಯವಾದಗಳು. ಇದನ್ನ ದಸರಾ ಮತ್ತು ನವರಾತ್ರಿ ಸಮಯದಲ್ಲಿ ಮತ್ತು ದೀಪಾವಳಿ ಸಮಯದಲ್ಲಿ ಧನಗರ್ ಗೌಳಿ ಸಮಾಜದ ಗಜ ನೃತ್ಯ ಅಂತ ಕರೀತಾರೆ. 9 ದಿನದಲ್ಲಿ ನಾವು ಏನು ನವರಾತ್ರನ ಘಟಸ್ಥಾಪನೆ ಆದ ನಂತರ ದಸರಾ ಮುಗಿದು ದೀಪಾವಳಿವರೆಗೆ ಈ ಹಬ್ಬದಲ್ಲಿ ನಾವು ಈ ಕಲಾ ತಂಡದಲ್ಲಿ ನಾವು ಅದನ್ನು ಮಾಡ್ತೇವೆ. ಆಗಾಗಲೇ ನಮ್ಮ ಜಿಲ್ಲೆಯ ಗೊಂಡ ಸಮಾಜದವರು ಹೇಳಿದರು, ವನವಾಸಿ ಮತ್ತು ಟ್ರೈಬಲ್ಸ್ಗಳ ಸಮಸ್ಯೆಗಳು. ಧನಗರ್ ಗೌಳಿ ಸಮಾಜದ ಕೂಡ ಹಾಗೇ ಇದೆ. ನಾವು ಈಗ ಟ್ರೈಬಲ್ಸ್ ಅಂತ ಎಲ್ಲ ಕಡೆ ಕಾರ್ಯಕ್ರಮಕ್ಕೆ ಕರಿತೇವೆ, ಆದರೂ ಅಧಿಕೃತ ಸರ್ಕಾರದ ಪಟ್ಟಿಯಲ್ಲಿ ಇಲ್ಲ. ಆದರೂ ಕೂಡ ವಿಚಿ ಬೋರ್ಲಿಂಗೆ ಸಾಹೇಬ್ರ ಜನ್ಮದಿನದ ನಿಮಿತ್ತವಾಗಿ ಇಷ್ಟು ದೊಡ್ಡ ಕಾರ್ಯಕ್ರಮ ಮಾಡಿ ಎಲ್ಲ ಮೂಲೆ ಮೂಲೆಯಿಂದ ಬಂದು ಜಾನಪದ ಕಲೆಯನ್ನು ಬೆಳೆಸಿ ಉಳಿಸಬೇಕು ಅಂತ ಈ ಥರ ಕಾರ್ಯಕ್ರಮ ಮಾಡ್ತಿರೋದು ದೊಡ್ಡ ನಮಗೆ ಸಂತೋಷ ತಂದಿದೆ ಸರ್. ಧನ್ಯವಾದ. ಅವರಿಗೆ ಕೂಡ ನಮ್ಮ ತಂಡದ ಪರವಾಗಿ ನಾನು ಹುಟ್ಟುಹಬ್ಬದ ಶುಭಾಶಯನ್ನು ಕೂಡ ಕೋರ್ತೇನೆ. ಎಲ್ಲರಿಗೂ ಜಯವಾಗಲಿ, ಜಯವಾಗಲಿ, ಜಯವಾಗಲಿ. ನಿಮಗೂ ಜಯವಾಗಲಿ. ನಮ್ಮ ನಾಡು ಎಷ್ಟು ಈ ಕಲಾ ಪ್ರಕಾರಗಳಲ್ಲಿ ಕಲೆಯಲ್ಲಿ ಸಮೃದ್ಧವಾದಂತಹ ನಾಡು. ಇದಕ್ಕೆ ಇನ್ನೊಂದು ಸಾಕ್ಷಿಯಾಗಿ ಇದೀಗ ವೇದಿಕೆ ಮೇಲೆ ಅಂತಾರಾಷ್ಟ್ರೀಯ ಪ್ರಖ್ಯಾತ ಪೂಜಾ ಕುಣಿತದ ಕಲಾವಿದರ ತಂಡ ಇದೀಗ ಮಂಡ್ಯದ ಡಾಕ್ಟರ್ KP ದೇವರಾಜ್ ಅವರ ಪೂಜಾ ಕುಣಿತದ ತಂಡ ಇದೀಗ ವೇದಿಕೆ. ನಮ್ಮ ತಾಯಿ ಚೌಡವ್ವನ ಪೂಜೆಗೆಂದು ಬಾಳೆ ಬಾಗಿದವೋ